ಹರೇ ಶ್ರೀನಿವಾಸ. ಎಲ್ಲರಿಗೂ ನನ್ನ ನಮಸ್ಕಾರ. ಕನಕದಾಸರ ವಿರಚಿತ ಹರಿಭಕ್ತಿ ಸಾರದ 81ನೇ ಪದ್ಯದಿಂದ 85ರವರೆಗೆ ಪಠಣ ಮಾಡುತ್ತಿದ್ದೇನೆ. ಊರು ತನಗೊಂದಿಲ್ಲ, ಹೊತ್ತ ಶರೀರಗಳ ಮಿತಿಯಿಲ್ಲ, ತಾ ಸಂಚಾರಿಸ್ತದಳವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ, ಬೇರೆ ಹೊಸತೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಯತನು, ಸಂಚಾರವೀ ಬಗೆಯಾಯ್ತು, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಗೋಪುರದ ಭಾರವನು ಗಾರೆಯ ರೂಪದೋರಿದ, ಪ್ರತಿಮೆಯೊಂದದೋಳಿ ಈ ಪರಿಯ ಸಂಸಾರ ಭಾರವನಾರು ತಾಳುವರು. ತಾಪರಾಕ್ರಮಿಯೆಂದು ಮನುಜನು ಕಾಪಥವನೈದುವನು, ವಿಶ್ವವ್ಯಾಪಕನು ನೀನಹುದು, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಬೀಜ ವೃಕ್ಷದೊಳಾಯ್ತು, ವೃಕ್ಷಕ್ಕೆ ಬೀಜವಾರಿಂದಾಯ್ತು, ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವರಾರಿನ್ನು. ಸೋಸಿಗವನಿ ಬಲ್ಲೆ ನಿನ್ನೊಳು ರಾಜಿಸುತ್ತ ಮೊಳೆದೋರುವುದು, ಸುರರಾಜನಂದನನ ನಮಿತ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ತೊಗಲು ಬೊಂಬೆಗಳಂತೆ 4 ಬಗೆಯ ನಿರ್ಮಾಣದಲ್ಲಿ, ಇದರೊಳು ನೆಗಳದಿ 64 ಲಕ್ಷಣ ಜಾತಿ ಧರ್ಮದಲ್ಲಿ, ಬಗೆ ಬಗೆಯ ನಾಮಾಂಕಿತದ ಜೀವಿಗಳದೆಲ್ಲವೋ ನಿನ್ನ ನಾಮದಿ, ಜಗಕ್ಕೆ ತೋರುತ್ತಿಹುದು, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ. ಹೊಡಿದೆಲು ಮರಮುಟ್ಟು ಮಾಂಸದ ಗೋಡೆ, ಚರ್ಮದ ಹೊದಿಕೆ ನರವಿನ ಕೋಡೆ, ಹಿಂಡಿಗೆ ಬಿಗಿದ ಮನೆಯೊಳಾತ್ಮ ನೀನಿರಲು, ಬೀಡು ತೊಲಗಿದ ಬಳಿಕ ಸುಡು ಗಾಳಿನಲ್ಲಿ, ಬೆಂದುರಿವ ಕೊಂಪೆಯ ನೋಡಿ ನಂಬಿರಬಹುದೇ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ, ರಕ್ಷಿಸೋ ನಮ್ಮ ನನವರತ.